ಹಲೋ ಫ್ರೆಂಡ್ಸ್, ದಿನದಿಂದ ದಿನಕ್ಕೆ ಡಿ ಬಾಸ್ ಅವರ ಕ್ರೇಜ್ ಹೆಚ್ಚಾಗ್ತಾನೆ ಇದೆ. ಇವರು ಯಾವಾಗಲೂ ಕೂಡ ಟ್ರೆಂಡಿಂಗಲ್ಲಿ ಇದ್ದೇ ಇರ್ತಾರೆ. ಇವರು ಕೇವಲ ನಡ್ಕೊಂಬಂದರೆ ಸಾಕು, ಒಂದು ಟ್ರೆಂಡ್ ಆಗುತ್ತೆ. ನ್ಯೂಸ್ಗಳಿಗೆ TRP ಬೇಕಂದರೆ ಡಿ ಬಾಸ್ ಅವರ ಹೆಸರು ಬೇಕು. ಯೂಟ್ಯೂಬ್ಗಳಲ್ಲಿ ವ್ಯೂಸ್ ಬೇಕಂದರೆ ಅದಕ್ಕೂ ಕೂಡ ಡಿ ಬಾಸ್ ಅವರ ಹೆಸರು ಇರಲೇಬೇಕು. ಈ ರೇಂಜಿನ ಕ್ರೇಜನ್ನು ಡಿ ಬಾಸ್ ಅವರು ಮೇಂಟೈನ್ ಮಾಡಿದ್ದಾರೆ. ಇಂದಿಗೂ ಕೂಡ ಇವರನ್ನು ಮೀರಿಸುವ ಇನ್ನೊಬ್ಬ ನಟ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಹೌದು, ಇವರು ಎಲ್ಲಾದರೂ ಹೋದರೆ ಸಾಕು, ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ. ಇವರನ್ನು ಮೀರಿಸುವ ಇನ್ನೊಬ್ಬ ನಟ ಎಲ್ಲಿಯೂ ಇಲ್ಲ. ಕನ್ನಡ ಎಂದರೆ ತುಂಬ ಇಷ್ಟಪಡುವ ಡಿ ಬಾಸ್ ಅವರು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕರೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಇದು ಡಿ ಬಾಸ್ ಅವರ ಕನ್ನಡ ಅಭಿಮಾನ ಅಂತಲೇ ಹೇಳ್ಬೋದು. ಯಾರು ಏನೇ ಅಂದರೂ ಕೂಡ ಡಿ ಬಾಸ್ ಅವರು ತಲೆ ಕೆಡಿಸಿಕೊಳ್ಳಲ್ಲ. ಈ ಅವರ ಗುಣ ಅವರ ಅಭಿಮಾನಿಗಳಿಗೆ ಬಹಳನೇ ಇಷ್ಟ. ಇತ್ತೀಚೆಗೆ ಕನ್ನಡದ ವಿರುದ್ಧ ಕಮಲ್ ಹಾಸನ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಇದಕ್ಕೆ ಈಗ ಉಪ್ಪಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಶಿವಣ್ಣನ ಜಾಗದಲ್ಲಿ ಡಿ ಬಾಸ್ ಇದ್ದಿದ್ರೆ ಕಮಲ್ ಹಾಸನ್ ಸೈಲೆಂಟ್ ಆಗಿ ಬಿಡ್ತಿದ್ರು ಎಂಬ ಮಾತನ್ನು ಉಪ್ಪಿ ಅವರು ಖಡಕ್ಕಾಗಿ ಹೇಳಿಬಿಟ್ರು. ಅಂತಹ ಖ್ಯಾತ ನಟ ಉಪೇಂದ್ರ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಗತ್ತು ಯಾವ ರೇಂಜ್ಗೆ ಇದೆ ಅಂತ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.